ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಅಕ್ಕಿ ತೊಳೆದಿರೋ ನೀರನ್ನ ವೇಸ್ಟ್ ಮಾಡ್ತಿರ್ತೀವಲ್ವ, ಅದರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ. ನಾವು ಅಕ್ಕಿ ತೊಳೆದಿರೋ ನೀರನ್ನ ಬಿಸಾಕೋದು ಬೇಡ, ಚೆಲ್ಲೋದು ಬೇಡ, ಅದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ನೋಡಿ. ನಾವು ದಿನನಿತ್ಯ ಪಾತ್ರೆ ತೊಳೆದು ಬಟ್ಟೆ ವಾಶ್ ಮಾಡಿ ಬೆರಳಿನ ತುದಿನಲ್ಲಿ ಉಗುರುಗಳು ಕಣ್ಣು ಅಂತ ಏನು ಹೇಳ್ತೀವಲ್ವ, ಅಲ್ಲೆಲ್ಲ ಉರಿತಿರುತ್ತೆ, ಸ್ವಲ್ಪ ಸ್ಕಿನ್ನೆಲ್ಲ ಎದ್ದಂಗೆ ಆಗಿರುತ್ತೆ. ನೈಟಲ್ಲಿ ಮಲಗಿದ್ರೆ ನಿದ್ದೆ ಬರಲ್ಲ, ಅದ್ರದ್ದೇ ಕಡೆ ಗಮನ ಆಗ್ತಿರುತ್ತೆ. ಅದಕ್ಕೊಂದು ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ಅಂದರೆ ತುಂಬ ಯೂಸ್ಫುಲ್ ಟಿಪ್ಸ್ ಇದು ನೋಡಿ. ಈ ಥರ ಕೋಲ್ಗೇಟ್ ಪೇಸ್ಟ್ನ ತೊಗೊಂಡು ಈ ರೀತಿ ಉಗುರಿನ ತುದಿಗೆ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಬೇಕು. ಇದನ್ನು ಈ ರೀತಿ 1-2 ಸೆಕೆಂಡ್ ಮಸಾಜ್ ಮಾಡಿ ರಬ್ ಮಾಡಿಬಿಟ್ಟು ನೀವು ಅಕ್ಕಿ ತೊಳೆದಿರೋ ನೀರಲ್ಲಿ ನೀವು ಈ ಥರ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗೂ ಇರುತ್ತೆ, ನೀಟಾಗೂ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಮುಂದಿನ ಟಿಪ್ಸ್ ಯಾವುದಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಮತ್ತೆ ಇಲ್ಲಿ ಒಂದು ಚಿಕ್ಕದು ಬೌಲ್ ತೊಗೊಂಡಿದ್ದೀನಿ, ಸ್ವಲ್ಪ ಅಕ್ಕಿ ತೊಳೆದಿರೋ ನೀರು ತೊಗೊಂಡಿದ್ದೀನಿ. ಈ ನೀರಿನಿಂದ ನೋಡಿ ನಾವು ಕೈಗೆ ಈ ರೀತಿಯಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೈ ಏನಾದ್ರೂ ಡ್ರೈ ಅಂತ ಅನಿಸಿದರೆ, ಸ್ಕಿನ್ ಏನಾದ್ರೂ ನಿಮಗೆ ಈ ರೀತಿ ತೊಳ್ಕೊಳ್ಳೋದ್ರಿಂದ, ಈ ರೀತಿ ಮಸಾಜ್ ಮಾಡೋದ್ರಿಂದ ನಿಮಗೆ ನೋಡಿ ಸಾಫ್ಟಾಗೂ ಇರುತ್ತೆ, ಶೈನಿಂಗಾಗೂ ಇರುತ್ತೆ ನೋಡಿ. ಡ್ರೈನೆಸ್ ಎಲ್ಲ ಹೋಗಿಬಿಡುತ್ತೆ ನಿಮಗೆ. ಇವಾಗ ನಾನು ಮುಂದಿನ ಟಿಪ್ಸ್ ಯಾವುದಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಇವಾಗ ಒಂದು ಅಕ್ಕಿ ತೊಳೆದಿರೋ ನೀರಿಗೆ ಟೂತ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಟೂತ್ ಪೇಸ್ಟ್ ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ. ನೀಟಾಗಿ ಈ ರೀತಿಯಾಗಿ ಪೇಸ್ಟ್ ನೀರಿಗೆ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಾಗಿದ್ದಾದಮೇಲೆ ಇವಾಗ ಇದು ಸ್ವಲ್ಪ ನಾನು ಲಿಕ್ವಿಡ್ ಹಾಕ್ಕೊತಾ ಇದ್ದೀನಿ ನೋಡಿ. ಇದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಸಾಕು ಲಿಕ್ವಿಡು. ಇದು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದು ಮಿಕ್ಸ್ ಆಗಿದ್ದಾದಮೇಲೆ ನಾನು ಸ್ಟವ್ ಮೇಲೆ ಬಾಯ್ಲ್ ಮಾಡೋದಕ್ಕೆ ಇಡ್ತೀನಿ. ಯಾಕಪ್ಪ ಇದನ್ನು ಬಾಯ್ಲ್ ಮಾಡ್ತಾ ಇದ್ದೀನಿ, ಇದರಿಂದ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನೀವು ಕಿಚನ್ನಲ್ಲಿ ಒಂದಿಷ್ಟು ಬಟ್ಟೆನ ಯೂಸ್ ಮಾಡ್ತಿರ್ತೀರ, ಕೈ ಹಿಡ್ಕೊಳ್ಳೋದಕ್ಕಾಗ್ಬೋದು, ಪಾತ್ರೆ ಹಿಡಿಯೋದಕ್ಕೆ ಮತ್ತು ಸ್ಟವ್ ಕ್ಲೀನ್ ಮಾಡೋದಕ್ಕೆ, ಈ ಥರ ಎಲ್ಲ ಸ್ವಲ್ಪ ಬಟ್ಟೆಗಳನ್ನ ಇಟ್ಕೊಂಡಿರ್ತೀರ ಅಲ್ವಾ. ಅದನ್ನು ನೀಟಾಗಿ ನಾವು ವಾಶ್ ಮಾಡ್ಕೊಬೇಕಂತ ಹೇಳಿದ್ರೆ ಹೊರಗಡೆ ತೊಗೊಂಡೋಗಿ ವಾಶ್ ಮಾಡಬೇಕು. ಎಷ್ಟೇ ವಾಶ್ ಮಾಡಿದ್ರೂ ಸ್ವಲ್ಪ ಜಿಡ್ಡು ಅಂತ ಅನಿಸುತ್ತೆ, ಸ್ವಲ್ಪ ಸ್ಮೆಲ್ ಬರ್ತಿರುತ್ತೆ ಕಿಚನ್ ಬಟ್ಟೆಗಳು ಅಂದಮೇಲೆ. ಆ ರೀತಿಯಾಗಿ ಯಾವುದು ಸ್ಮೆಲ್ಲೆಲ್ಲ ಬರಬಾರ್ದು, ನೀಟಾಗಿರಬೇಕು ನಮಗೆ ಕಿಚನ್ ಬಟ್ಟೆಗಳು ಒಳ್ಳೆ ರೀತಿಯಲ್ಲಿ ಅಂತ ಹೇಳಿದ್ರೆ, ಈ ರೀತಿಯಾಗಿ ಒಂದು ಅಕ್ಕಿ ತೊಳೆದಿರೋ ನೀರಿನಲ್ಲಿ ನಾವು ಕೋಲ್ಗೇಟ್ ಪೇಸ್ಟ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಇಟ್ಬಿಟ್ಟು ಇದರೊಳಗಡೆ ನಾವು ನೀಟಾಗಿ ಕುದಿಸ್ಬಿಟ್ಟು ಆಮೇಲೆ ಇದು ಚೆನ್ನಾಗಿ ವಾಶ್ ಮಾಡೋದ್ರಿಂದ ನಮ್ಮ ಕಿಚನಲ್ಲಿ ಯೂಸ್ ಮಾಡೋವಂಥ ಪ್ರತಿಯೊಂದು ಬಟ್ಟೆಗಳು ಕೂಡ ನಮಗೆ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ನಾವು ಅದನ್ನು ಮುಟ್ಟೋದಕ್ಕೆ ಒಂಥರ ಈ ಮುರ್ಸು ಆಗಬಾರ್ದಲ್ವಾ. ಬಟ್ಟೆ ಹೊರಗಡೆಯಿಂದ ವಾಶ್ ಮಾಡ್ಕೊಂಡು ಬಂದ್ರೂ ಕೂಡ ಅದು ಸ್ವಲ್ಪ ಜಿಡ್ಡು ಇದ್ದೇ ಇರುತ್ತೆ. ಯಾಕೆಂದರೆ ಕಿಚನಲ್ಲಿ ಸ್ವಲ್ಪ ಆಯಿಲ್ ಇದೆ, ಏನಾದ್ರೂ ಒರೆಸ್ಬಿಟ್ಟಿರ್ತೀವಿ ಅಥವಾ ಹ್ಯಾಂಡ್ ವಾಶ್ ಮಾಡ್ಕೊಂಡು ಹಂಗೆ ಇಟ್ಟಿರ್ತೀವಿ. ಆವಾಗೆಲ್ಲ ಮತ್ತೆ ನಾವು ಅದನ್ನು ತೆಗೆದು ಮತ್ತೆ ಪಾತ್ರೆ ಇಟ್ಕೊಬೇಕನ್ನೋ ಟೈಮಲ್ಲೆಲ್ಲ ಬೇಜಾರಾಗ್ತಿರುತ್ತೆ. ಸೊ ಅದು ಯಾವುದೂ ಆಗಬಾರ್ದು ಅಂತ ಹೇಳಿದ್ರೆ ನೋಡಿ, ವೀಕ್ಲಿ 1 ಟೈಮ್ ಈ ಥರ ನೀವು ಮಾಡ್ಕೊಂಬಿಡೋದ್ರಿಂದ ತುಂಬ ನೀಟಾಗಿರುತ್ತೆ ಬಟ್ಟೆಗಳು. ಇದನ್ನು ಬಿಸಿಲಲ್ಲಿ ಕೂಡ ನೀವು ನೀಟಾಗಿ ಈ ರೀತಿಯಾಗಿ ಒಣಗಿಸ್ಕೊಂಬಿಡ್ಬೇಕು. 2-3 ಅವರ್ ಬಿಸಿಲಲ್ಲಿ ಈ ರೀತಿ ಒಣಗಿಸಿ ಎತ್ತಿಟ್ಕೊಂಡ್ರೆ ಆರಾಮಾಗಿರುತ್ತೆ. ನೆಕ್ಸ್ಟ್ ಇದೇ ಅಕ್ಕಿ ತೊಳೆದಿರೋ ನೀರನ್ನ ನೀವೇನಾದರೂ ಪಾಟ್ ಇಟ್ಟಿದ್ರೆ ಪಾಟಿಗೆ ಗಿಡ ಚೆನ್ನಾಗಿ ಬರ್ತಿಲ್ಲ ಅಂತ ಹೇಳಿದ್ರೆ ಈ ಅಕ್ಕಿ ನೀರನ್ನ ತೊಗೊಂಡೋಗಿ ನೀವು ಚೆಲ್ಲೋದ್ರಿಂದ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ಒಂದು ಲೈಕ್ ಕೊಡಿ, ಯಾಕೆಂದರೆ ನೆಕ್ಸ್ಟ್ ವಿಡಿಯೋ ಮಾಡಬೇಕಿದ್ರೆ ನಮಗೂ ಒಂದು ಒಳ್ಳೆ ಮೋಟಿವೇಶನ್ ಸಿಕ್ತಾಗುತ್ತೆ. ಇನ್ನು ಯಾರೆಲ್ಲ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವತ್ತೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.